ಹಲೋ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು RTGS ಚೆಕ್ನ ಹೇಗೆ ಬರೆಯೋದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕ್ಲಿಯರಿಂಗ್ ಚೆಕ್ನ ಹೇಗೆ ಬರೆಯೋದು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕ್ಲಿಯರಿಂಗ್ ಚೆಕ್ನ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ನಂದು ಅಕೌಂಟ್ ಇದೆ. ನಾನು ಮೋಹನ್ ಕುಮಾರ್ ಅವ್ರಿಗೆ ಚೆಕ್ ಇಶ್ಯೂ ಮಾಡಿದ್ದೀನಿ. ಆದರೆ ಮೋಹನ್ ಕುಮಾರ್ ಅವ್ರದ್ದು ಸೇಮ್ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ. ಅವ್ರೇನು ಮಾಡ್ತಾರೆ, ಅವ್ರದ್ದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ, ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದೆ, ಅಲ್ಲಿಗೆ ಹೋಗಿ ಕ್ಲಿಯರಿಂಗ್ ಅಥವಾ ಕಲೆಕ್ಷನ್ಗೆ ಹಾಕ್ಕೊತಾರೆ. ಓಕೆನಾ? ಹೀಗೆ ಫೈಂಡ್ ಔಟ್ ಮಾಡೋದು. ಈಗ ಹೇಗೆ ಬರೆಯೋದು ನೋಡೋಣ. ನಾನಿದು ಚೆಕ್ ಬರೆದು ಇಶ್ಯೂ ಮಾಡಿರೋದು ಮೋಹನ್ ಕುಮಾರ್ ಅವ್ರಿಗೆ. ಡೇಟ್ ಬಂದು 22/1/2024 ಹಾಕಿದ್ದೀನಿ. ಈ ಡೇಟಿಂದ 3 ಮಂತ್ಸ್ವರೆಗೂ ಇವ್ರು ಯಾವತ್ತಾದರೂ ಹಾಕ್ಕೋಬೋದು. ಮತ್ತು ಇಲ್ಲಿ ಈ ಚೆಕ್ಕಲ್ಲಿ ಏನೂ ಕೂಡ ಓವರ್ ರೈಟ್ ಇರಬಾರ್ದು. ಇದ್ದರೆ ಚೆಕ್ಕು ಕ್ಲಿಯರ್ ಆಗಲ್ಲ. ಡೇಟ್ ಒಂದಿದ್ದರೆ ಓಕೆ, ಬಟ್ ಈ ವರ್ಡ್ಸಲ್ಲಿ ಅಮೌಂಟು, ನೇಮು ಇದೇನೂ ಕೂಡ ಓವರ್ ರೈಟ್ ಮಾಡಿರಬಾರ್ದು. ಇಲ್ಲಿ ಸಿಗ್ನೇಚರ್ ಮಾಡಿದ್ರೂ ಏನೂ ಅಕ್ಸೆಪ್ಟ್ ಆಗಲ್ಲ. ಓಕೆನಾ? ಮತ್ತು ಇಲ್ಲಿ ಕ್ರಾಸ್ ಮಾಡಬೇಕಾಗುತ್ತೆ. ಪೇ ಬಂದು ಮೋಹನ್ ಕುಮಾರ್ ಆ್ಯಸ್ ಪರ್ ಅಕೌಂಟ್ ಪ್ರಕಾರನೇ ಇರಬೇಕಾಗುತ್ತೆ ಮೋಹನ್ ಕುಮಾರು. ನೆಕ್ಸ್ಟು ರುಪೀಸ್ ಬಂದುಬಿಟ್ಟು 20,000 ಓನ್ಲಿ. ನೆಕ್ಸ್ಟು ಇದು ಅಷ್ಟೇ ಡಿಜಿಟ್ಸಲ್ಲಿ ಕೂಡ ಬರೆದಿದ್ದೀರ. ಇದೆಲ್ಲ ಕರೆಕ್ಟಾಗಿರಬೇಕು, ಏನೂ ರಾಂಗ್ ಇರಬಾರ್ದು. ಮತ್ತು ಸಿಗ್ನೇಚರು ಯಾರು ಇಶ್ಯೂ ಮಾಡ್ತಿದ್ರೆ ಅವ್ರದ್ದು ಕರೆಕ್ಟಾಗಿ ಸಿಗ್ನೇಚರ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಬೌನ್ಸ್ ಆಗೋ ಚಾನ್ಸಸ್ ಇದೆ. ಡೇಟು ಪ್ರತಿಯೊಂದು ಕೂಡ ಈ ಕ್ಲಿಯರಿಂಗ್ ಚೆಕ್ಕಲ್ಲಿ ಕರೆಕ್ಟಾಗಿ ಇರಬೇಕು. ಹಾಗಿದ್ರೆ ಅಷ್ಟೇ ಇದು ನಿಮಗೆ ಪಾಸ್ ಆಗುವಂಥದ್ದು. ಈಗ ಚಲನ್ ಹೇಗೆ ಫಿಲ್ ಮಾಡೋದು ನೋಡೋಣ. ಇಲ್ಲಿ ಡೇಟ್ ಇದೆ, ಡೇಟ್ ಹಾಕಬೇಕು. ನೆಕ್ಸ್ಟು ಬ್ರಾಂಚ್, ಯಾವ ಬ್ರಾಂಚಲ್ಲಿ ಅವ್ರದ್ದು ಅಕೌಂಟ್ ಇದೆಯೋ ಆ ಬ್ರಾಂಚ್ ಹಾಕಬೇಕು. ಅಕೌಂಟ್ ನಂಬರ್ ಹಾಕಬೇಕು. ನೇಮ್ ಬಂದು ಮೋಹನ್ ಕುಮಾರ್, ಕನ್ನಡದಲ್ಲಾರು ಬರಿಬೋದು, ಇಂಗ್ಲೀಷಲ್ಲಾರು ಬರಿಬೋದು. ಮೊಬೈಲ್ ನಂಬರ್ ಹಾಕಬೇಕು. ನೆಕ್ಸ್ಟು 20,000 ಹಾಕಬೇಕು. ಇಲ್ಲಿ ಚೆಕ್ ನಂಬರ್ ಹಾಕಬೇಕು, ಡೇಟ್ ಹಾಕಬೇಕು, ಯಾವ ಬ್ಯಾಂಕು ಚೆಕ್ ಅಂತ ಮೆನ್ಷನ್ ಮಾಡಬೇಕು, ಬ್ಯಾಂಕ್ ನೇಮು. ನೆಕ್ಸ್ಟ್ 20,000 ಅಂತ ಹಾಕಬೇಕು. ಸಿಗ್ನೇಚರು ಮೋಹನ್ ಕುಮಾರ್ ಅವ್ರ ಸಿಗ್ನೇಚರ್ ಹಾಕಬೇಕಿಲ್ಲಿ. ನೆಕ್ಸ್ಟ್ ಈಚೆ ಸೈಡು ಅಷ್ಟೇ ಸೇಮು, ಡೇಟು, ಅಕೌಂಟ್ ನಂಬರು, ನೇಮು, ಮೊಬೈಲ್ ನಂಬರು, ವರ್ಡ್ಸಲ್ಲಿ ಎಲ್ಲ ಮೆನ್ಷನ್ ಮಾಡಿ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಒಂದು ಸೀಲ್ ಹಾಕಿಸ್ಕೊಂಡು ತೊಗೊಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಚೆಕ್ ಏನಾದರೂ ಬೌನ್ಸ್ ಆದರೆ ಇನ್ನು ಅಕ್ನಾಲೇಜ್ಮೆಂಟ್ ಅಂತ ಏನು ಕೊಟ್ಟಿರ್ತಾರಲ್ವ ಅದನ್ನ ಕೊಟ್ಬಿಟ್ಟು ನಾವು ಚೆಕ್ನ ಇಸ್ಕೊಬರ್ಬೇಕಾಗತ್ತೆ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ.